ಆದಷ್ಟು ಬೇಗನೆ. 5,000 years ago, a fierce warrior known as the Scorpion King, a great... ತಗೋ. ಏನು ನಿದ್ದೆ ಬರುತ್ತಾ? ಬರುತ್ತೆ. ಯಾಕೆಂದ್ರೆ ನೀನು ಕುಡ್ದ ಹಾಲಿನಲ್ಲಿ ನಿದ್ದೆ ಮಾತ್ರೆ ಹಾಕಿದ್ದೀನಿ. ಬೇರೆಯವ್ರಿಗಾದ್ರೆ ಒಂದ್ ಸಾಕು. ನೀನು ಭಯಂಕರ ವ್ಯಕ್ತಿ ನೋಡು, ಅದಕ್ಕೆ ನಿನಗೆ 2 ಎಕ್ಸ್ಟ್ರಾ ಹಾಕಿದ್ದೀನಿ. ನೀನು ಎದ್ದಿದ್ರೆ ನಮ್ ಫಸ್ಟ್ ನೈಟ್ ನಡೆಯೋಲ್ಲ. ಅದಕ್ಕೆ ಹೀಗ್ ಮಾಡೆ. ಏನ್ ವಲ್ಗರ್ ಬುದ್ಧಿನೋ ನಿನ್ಗೆ? ತಮ್ಮನ್ ಹೆಂಡ್ತಿ ಬೇಕಾ? ಇನ್ಮೇಲಿಂದ ಶಿವನ ಹತ್ರ ನಾನು ಕಂಪ್ಲೇಂಟ್ ಮಾಡೋಲ್ಲ, ನಾನೇ ನೋಡ್ಕೋತೀನಿ. 30 ಮಾತ್ರೆ ಹಾಕಿ ನಿನ್ನನ್ನು ಒಂದೇ ಸಾರಿ ಮೇಲೆ ಕಳಿಸ್ಬಿಡೋಣ ಅಂತಿದ್ದೆ. ಪಾಪ ಅಂತ ಬಿಟ್ಟೆ. ಹೀಗ್ ಪಾಪ ಅಂತ ಸುಮ್ನೆ ಇರ್ತೀನಿ ಅಂತ ಅಂದ್ಕೋಬೇಡ. ಅವಶ್ಯಕತೆ ಬಂದ್ರೆ ಅದನ್ನೂ ಮಾಡ್ತೀನಿ. ಇವತ್ತು ನೈಟ್ ಫುಲ್ ನಿನ್ ನಿದ್ದೆ ಮಾಡ್ತಾನೇ ಇರ್ತೀಯ. ನಮ್ ಫಸ್ಟ್ ನೈಟು ನಡೀತಾನೇ ಇರುತ್ತೆ. ಪ್ರಿಯಾ, ಏನ್ ಪ್ರಿಯಾ ಹೀಗ್ ಮಾಡ್ಬಿಟ್ಟೆ? ಅಯ್ಯೋ ಶಿವ, ಹೋಗ್ ಪ್ರಿಯಾ. ಅಯ್ಯೋ, ನೀ ಚಿಕ್ಲೇಟ್ ಆಗಿತಾ ಇದ್ದಿದ್ದನ್ನ ನೋಡಿ. ಅಣ್ಣ ಯಾವಾಗ್ಲೂ ಅಗೀತಾ ಇರ್ತಾನಲ್ಲ, ನಾನು ಅಗದ್ ನೋಡೋಣ ಅಂತ ಅಷ್ಟ್ರಲ್ಲಿ ಹೀಗ್ ಮಾಡ್ಬಿಟ್ಟೆಲ್ಲ ಪ್ರಿಯಾ. ಹೋಗ್ ಪ್ರಿಯಾ. ಶಿವ, ಶಿವ, ಐ ಆಮ್ ಸಾರಿ ಶಿವ. ಅಯ್ಯೋ, ನಾನ್ ಬೇಕು ಅಂತ ಹೀಗ್ ಮಾಡ್ಲಿಲ್ಲ ಶಿವ. ಐ ಆಮ್ ಸಾರಿ ಶಿವ. ಶಿವ, ಬಾ ಶಿವ, ಬಾ. ಹೇಳು, ಹೇಳು ಮೆಲ್ಲಿಗೆ. ಶಿವ, ಐ ಆಮ್ ಸಾರಿ. ಐ ಆಮ್ ಸಾರಿ. ಸಾರಿ ಶಿವ. ಹೋಗೋ, 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 ಹೋಗೋ. ಅಣ್ಣ, ಅಣ್ಣ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಅದನ್ನು ಕೇಳಿ ಬೇಜಾರು ಮಾಡ್ಕೊಂಬೇಡ. ಪ್ರಿಯಾ ನಿನ್ನ ಮೇಲೆ ತುಂಬ ಸಂಶಯ ಪಡ್ತಾಳೆ. ಏನು ಅಂತ ಗೊತ್ತಾ? ನೀನು ಅವಳನ್ನ ಅನುಭವಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀಯಂತೆ. ಇದನ್ನೆಲ್ಲ ಹೇಳಿದ್ರೆ ನೀನು ನೊಂದ್ಕೊಂತ ಅಂತ ನಂಗೆ ಗೊತ್ತು. ಆದರೂ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ಗೊತ್ತಿದ್ದು ಬರೋ ಪ್ರಶ್ನೆಗಳಿಗಿಂತ ಗೊತ್ತಾಗದೆ ಬರೋ ಪ್ರಶ್ನೆಗಳೇ ಜಾಸ್ತಿ. ನೀನು ನಾವಿಬ್ಬರು ಸೇರಿದಾರೋ ಹಾಗೆ ಮಾಡ್ತೀಯಂತೆ. ನಮ್ಮಿಬ್ಬರು ಫಸ್ಟ್ ನೈಟ್ ನಡೀದಿರೋದಕ್ಕೂ ನೀನೇ ಕಾರಣ ಅಂದೆ. ಅದಕ್ಕೆ ನಿನ್ನನ್ನೇ ನಿದ್ರೆ ಮಾಡಿಸ್ಬಿಟ್ರೆ ಏನು ಪ್ರಶ್ನೆ ಇರಲ್ಲ ಅನ್ಕೊಂಡು ನನ್ನನ್ನು ನೀನು ಅನ್ಕೊಂಡು ಹಾಲಿಗೆ ನಿದ್ರೆ ಮಾತ್ರ ಹಾಕಿ ಕುಡಿಸ್ಬಿಟ್ಟಿದ್ದಾಳೆ. ಅವಳು ಒಳ್ಳೆಯವಳೆ. ಸ್ವಲ್ಪ ಸಂಶಯ ಇತ್ತೀಚೆಗೆ ಜಾಸ್ತಿ ಆಗಿದೆ. ಹುಚ್ಚಿ ಥರ ಆಡ್ತಾಳಣ್ಣ. ಅದನ್ನೇ ಸರಿ ಮಾಡ್ಬಿಟ್ರೆ ಏನು ಪ್ರಾಬ್ಲಮ್ ಇರಲ್ಲ. ಅದಕ್ಕೆ ಸೈಕ್ಯಾಟ್ರಿಸ್ಟಿಗೆ ತೋರ್ಸೋಣ ಅಂತ. ನೀನೇನು ಹೇಳ್ತೀಯಾ? ಪ್ರಿಯಾ, ನೀನ್ ನಮ್ಮ ಅಣ್ಣನ ಮೇಲೆ ಸಂಶಯ ಪಡೋದು, ನಾನು ನಿನ್ನ ಡೈಲಿ ಬೈಯೋದು ಎಷ್ಟು ದಿವಸ ಅಂತಲ್ಲ? ಇದಕ್ಕೆಲ್ಲ ಒಂದು ದಾರಿ ಹುಡುಕ್ಬೇಕು.
ಅದಕ್ಕೆ ಒಂದು ಸೈಕ್ಯಾಟ್ರಿಸ್ಟ್ ನೋಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನಂಗೆ ಅನ್ಸುತ್ತೆ. ನೀನೇನ್ ಹೇಳ್ತೀಯಾ? ಏನು? ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ಚೆಕ್ ಮಾಡ್ಸೋಣ ಅಂತ. ಓ ವೆರಿ ಗುಡ್, ಒಳ್ಳೆ ಐಡಿಯಾ. ಇದಕ್ಕೆ ನಿಮ್ಮಣ್ಣ ಒಪ್ಕೋಬೇಕಲ್ಲ? ನಿಮ್ಮಣ್ಣ ಒಪ್ಕೋಬೇಕಲ್ಲ? ನೀ ಹೇಳೋ ಹಾಗೆ ಎಲ್ಲ ವಿಷಯದಲ್ಲೂ ನಿಮ್ಮಣ್ಣ ಒಳ್ಳೆಯವರೇ. ಅದೊಂದನ್ನು ಮಾತ್ರ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ ಸರಿ ಮಾಡಿಸ್ಬಿಟ್ರೆ ನಾನು ಯಾಕೆ ಸುಮ್ಮನೆ ನಿಮ್ಮಣ್ಣನ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ? ಅದು ಸರಿ, ಇದಕ್ಕೆ ನಿಮ್ಮಣ್ಣನ ಒಪ್ಸೋದು ಹೇಗೆ? ಈಗ ನನ್ನೇ ತಗೊಳ್ಳಿ. ನಿನಗೆ ಹುಚ್ಚು, ಡಾಕ್ಟರ್ ಹತ್ರ ಚೆಕ್ ಮಾಡ್ಸೋಣ ಅಂದ್ರೆ ಬಂದ್ಬಿಡ್ತೀನಾ? ಪ್ಲೇಟು ಗ್ಲಾಸು ಎಲ್ಲ ಒಡೆದು ಹಾಕಿ ಇಡೀ ಮನೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಒಂದ್ ಕೆಲಸ ಮಾಡು, ನನಗ್ ಹುಚ್ಚು ಅಂತ ಹೇಳಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಬೇಕು, ನೀನು ಜೊತೆಗೆ ಬಾ ಅಂತ ಕರಿ. ಅಲ್ಲಿ ಹೋದ್ಮೇಲೆ ಅವನನ್ನ ಚೆಕ್ ಮಾಡ್ಸೋಣ. ಏನು ಪ್ಲಾನ್ ಮಾಡಿದ್ರೆ ಸಾಲದು, ಅದನ್ನ ಹೇಗ್ ನೆರವೇರಿಸ್ಬೇಕು ಅಂತಾನೂ ಗೊತ್ತಿರ್ಬೇಕು. ಏನು? ಶಿವ, ನಾನು ಎಷ್ಟು ಜಗಳ ಮಾಡಿದ್ರು ನನಗೋಸ್ಕರ ಎಷ್ಟು ಫೀಲ್ ಮಾಡ್ತೀಯಾ? ಇಲ್ಲಾಂದ್ರೆ ನಿಮ್ಮಣ್ಣನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋ ತೀರ್ಮಾನಕ್ಕೆ ಬರ್ತಾ ಇದೆಯಾ? ಸರಿ, ಹೋಗ್ತಾ ಇದೀವಲ್ಲ ಬಿಡಿ ಈಗ. ಇಲ್ಲ ಶಿವ, ಯು ಆರ್ ರಿಯಲಿ ಗ್ರೇಟ್. ಅಯ್ಯೋ, ನನಗೆ ಭೂತ ಭೂತ ಅಂತ ಕರಿಬೇಡ್ರಿ, ನನಗೆ ಭಯ ಆಗತ್ತೆ. ನನ್ನ ಹೆಸರು ಭೂತ ಅಲ್ಲ, ಭೂತರಾಯ ಅಂತ. ಓ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಹಲೋ ಡಾಕ್ಟರ್. ಹಲೋ, ಬನ್ನಿ ಕೂತ್ಕೊಳ್ಳಿ ಬನ್ನಿ. ಡಾಕ್ಟರ್, ಇವರು ನನ್ನ ಅಣ್ಣ ದೇವ ಅಂತ. ಹಲೋ, ದಿಸ್ ಇಸ್ ಮೈ ವೈಫ್ ಪ್ರಿಯಾ. ಹಲೋ. ಹಲೋ ಡಾಕ್ಟರ್, ನಾನು ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೀನಿ. ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ಬೇಕು ಅಂತ ಹೇಳಿದ್ದು ನನ್ನ ಹಸ್ಬೆಂಡ್, ನಿಮ್ಮನ್ನ ಚೂಸ್ ಮಾಡಿದ್ದು ನಾನೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ ಡಾಕ್ಟರ್, ನಾನು ನಿಂತ್ಕೋತೀನಿ, ಅವ್ರು ಕೂತ್ಕೊಳ್ಳಿ. ಅಲ್ಲಮ್ಮ, ನಾನು ನಿಮ್ ಜೊತೆ ಮಾತಾಡ್ಬೇಕು, ನೀವು ಕೂತ್ಕೊಳ್ಳಿ. ಇಲ್ಲ ಡಾಕ್ಟರ್, ಫೋನಲ್ಲಿ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ಯಾ ತಾನೆ? ಅವರೆಲ್ಲ ಹೇಳಿದಾರಮ್ಮ, ಅದಕ್ಕೆ ನಿಮ್ಮನ್ನ ಕೂತ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಏನ್ ಶಿವ? ಪ್ರಿಯಾ, ಮೊದಲು ನೀನ್ ಕೂತ್ಕೋ. ನಾನ್ ಕೂತ್ಕೊಳ್ಳೋದು ಇಂಪಾರ್ಟೆಂಟಾ? ನಿಮ್ಮ ಅಣ್ಣನ ಟ್ರೀಟ್ಮೆಂಟ್ ಇಂಪಾರ್ಟೆಂಟಾ? ಡಾಕ್ಟರ್, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಅವ್ರನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೇಕು. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಜರ್ಗಿ ಇಲ್ಲಿ ನೋಡಿ, ಟ್ರೀಟ್ಮೆಂಟ್ ನನಗಲ್ಲ, ನನಗೆ ಅಂತ ಹೇಳಿ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಮನಸ್ಸಿನಲ್ಲಿ ಏನು ಇಟ್ಕೋಬೇಡಿ, ನಡೆದಿದ್ದೆಲ್ಲ ಮರ್ತ್ಬಿಡಿ. ಬನ್ನಿ ಕೂತ್ಬಿಡಿ. ಪ್ರಿಯಾ, ಬಾಯ್ಲಿ, ನಾ ಹೇಳೋದು ಸ್ವಲ್ಪ ಕೇಳು. ಮೊದಲು ನೀನ್ ಕೂತ್ಕೋ. ಏನ್ ಹೇಳ್ತಿದ್ಯಾ ನೀನು? ನಾನು ಯಾಕೆ ಕೂತ್ಕೋಬೇಕು? ಪ್ರಿಯಾ, ನೀ ಸ್ವಲ್ಪ ಏನು? ಪ್ರಿಯಾ, ನಾ ಡಾಕ್ಟರ್ ಹತ್ರ ಎಲ್ಲ ಡೀಟೇಲ್ ಮಾತಾಡಿದ್ದೀನಿ. ಇದೇನು ಇಲ್ವಂತೆ, ಸುಮ್ಮನೆ ಸಂಶಯ ಪಡೋದ್ರಿಂದ ಅಂತ ಇದು. ಅದಕ್ಕೆ ಇನ್ನು ಬಿಗಿನಿಂಗ್ ಆಗಿರೋದ್ರಿಂದ 10 days ಕೋರ್ಸ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಪ್ಲೀಸ್ ಪ್ರಿಯಾ. ಡಾಕ್ಟರ್, ನನಗೇನು ಆಗಿಲ್ಲ ಡಾಕ್ಟರ್. ಇಲ್ಲಿ ಬರೋರೆಲ್ಲ ಹಾಗೆ ಹೇಳೋದು. ದಯವಿಟ್ಟು ನೀವು ಬಂದು ಕೂತ್ಕೊಳ್ಳಿ. ಯೋ, ನನಗೇನು ಆಗಿಲ್ಲ ಅಣ್ಣಯ್ಯ. ಪ್ರಿಯಾ, ಬಿಹೇವ್ ಯೋರ್ ಸೆಲ್ಫ್. ಸಾರಿ ಡಾಕ್ಟರ್. ಏನ್ ಪ್ರಿಯಾ ಇದು? ಸಾರಿ ಡಾಕ್ಟರ್, ಸಾರಿ. ನನಗೇನು ಆಗಿಲ್ಲ ಡಾಕ್ಟರ್, ನನಗೇನು ಆಗಿಲ್ಲ. ಅಲ್ಲಿ ನಿಂತಿದ್ದಾರಲ್ಲ, ಅವರನ್ನ ಮೊದಲು ಚೆಕ್ ಮಾಡಿ. ನನಗೇನು ಆಗಿಲ್ಲ ಡಾಕ್ಟರ್. ಡಾಕ್ಟರ್ ಶಿವ, ನನ್ನ ಹಸ್ಬೆಂಡ್, ಅಲ್ಲಿ ಅಣ್ಣ, ನನ್ನ ಪ್ರಿಯಾ. ಪ್ರಿಯಾ, ನೋಡು ನೋಡು, ನಗ್ತಾ ಇದ್ದಾನೆ ನೋಡು, ನಗ್ತಾ ಇದ್ದಾನೆ ನೋಡು, ಅಲ್ಲಿ ನಗ್ತಾ ಇದ್ದಾನೆ. ಡಾಕ್ಟರ್, ನನ್ನ ನೋಡಿ ನೋಡಿ ನಗ್ತಾ ಇದ್ದಾನೆ ನೋಡು. ಎಲ್ಲಿ ನಗ್ತಾ ಇದ್ದಾನೆ ಪ್ರಿಯಾ ಅವನು? ನೀನ್ ನೋಡಿದ ತಕ್ಷಣ ಸುಮ್ಮನಾಗ್ಬಿಟ್ಟ. ಹೀಗೆ ಡಾಕ್ಟರ್, ಯಾವಾಗ ನೋಡು ಹೀಗೇನೆ. ಅಣ್ಣ ಅವನ್ ಪಾಡಿಗೆ ಅವನುಂಟು, ಅವ್ನ ಕೆಲಸ ಉಂಟು ಅಂತ ಇದ್ರು ನನ್ನ ದುರ್ಗುಟ್ಕೊಂಡು ನೋಡ್ತಾನೆ. ನಾನು ನೋಡಿ ನಗ್ತಾನಂತ ಹೇಳಿ ಟಾರ್ಚರ್ ಕೊಡ್ತಾಳೆ ಡಾಕ್ಟರ್. ರಾತ್ರಿ ಎದ್ಬಿಟ್ಟು ಮತ್ತೆ ಮತ್ತೆ ಅವ್ನು ನನ್ನನ್ನೇ ನೆನ್ಸ್ಕೊಂಡು ಮಲಗಿರ್ಬೇಕು ಇಷ್ಟೊತ್ತಿಗೆ ಅಂತ ಹೇಳ್ತಾಳೆ. ನಾನೇನ್ ಮಾಡ್ಲಿ ಡಾಕ್ಟರ್? ನೀವು ಯಾಕಮ್ಮ ಹೀಗೆಲ್ಲ ಅನ್ಸುತ್ತೆ? ಅಯ್ಯೋ, ಅನ್ಸೋದಲ್ಲ, ನಡೀತಿರೋದು. ನಾನು ಹೇಳಿದ್ದೆಲ್ಲ ನಿಜ ಡಾಕ್ಟರ್. ನೀವು ಅವ್ನ ಚೆಕ್ ಮಾಡಿ. ನಾನು ಹೇಳೋದು ನಿಜ ಅಂತ ನಿಮ್ಗೆ ಗೊತ್ತಾಗ್ತೆ. ಅವ್ರನ್ನೂ ಚೆಕ್ ಮಾಡೋಣಮ್ಮ. ಮೊದಲು ನೀವು ಕೂತ್ಕೊಳ್ಳಿ. ನನಗೇನು ಆಗಿಲ್ಲ ಡಾಕ್ಟರ್, ಪ್ರಿಯಾ. ನನಗೇನು ಆಗಿಲ್ಲ. ಪ್ರಿಯಾ, ಬಿಹೇವ್ ಯೋರ್ಸೆಲ್ಫ್. ಪ್ರಿಯಾ, ಪ್ರಿಯಾ.
ನನಗೇನು ಆಗಿಲ್ಲ ನನಗೇನು ಆಗಿಲ್ಲ ಪ್ರಿಯಾ ಪ್ರಿಯಾ ಮಾತಾಡು ನನಗೇನು ಆಗಿಲ್ಲ ನಿಂಗೇನು ಆಗಿಲ್ಲ ಪ್ರಿಯಾ ನನಗೆ ಗೊತ್ತು ಪ್ಲೀಸ್ ಪ್ರಿಯಾ ಪ್ಲೀಸ್ ಪ್ರಿಯಾ ಪ್ಲೀಸ್ ಪ್ರಿಯಾ ನೋ ನೋ ಡಾಕ್ಟರ್ ನೋ ಪ್ರಿಯಾ ಡಾಕ್ಟರ್ ಹೇಳ್ತೀನಿ ಪ್ರಿಯಾ ಪ್ರಿಯಾ ಪ್ಲೀಸ್ ಪ್ಲೀಸ್ ಪ್ರಿಯಾ ಪ್ರಿಯಾ ನನಗೇನು ಆಗಿಲ್ಲ ಶಿವ ನಿಂಗೇನು ಆಗಿಲ್ಲ ಪ್ರಿಯಾ ಎಲ್ಲ ಸರಿ ಹೋಗುತ್ತೆ ಪ್ರಿಯಾ ಎಲ್ಲ ಸರಿ ಹೋಗುತ್ತೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ ಹಾಗೇನಿಲ್ಲ ಪ್ರಿಯಾ ನಿನ್ನ ಲವ್ ಮಾಡಿ ಮದ್ವೆ ಮಾಡ್ಕೊಂಡಿದ್ದಕ್ಕೆ ಹುಚ್ಚಿಂದ ತೀರ್ಮಾನ ಮಾಡ್ಬಿಟ್ಟೆ ಇಲ್ಲ ಪ್ರಿಯಾ ಇಲ್ಲ ಪ್ರಿಯಾ ನೀನು ಹುಚ್ಚಿ ಅಲ್ಲ ಹೋಗೋ 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 ಇಲ್ಲ ಪ್ರಿಯಾ ಹೋಗೋ ಇಲ್ಲ ಪ್ರಿಯಾ ಇಲ್ಲ ಹೋಗ್ ನನ್ನ ಫ್ರೆಂಡ್ ಹೇಳಿದ್ಲು ನೀನ್ ಬಿಟ್ಟು ಹೋಗ್ಬೇಡು ಅಂತ ನಾನು ನಿನ್ ಬಿಟ್ಟು ಹೋದ್ರೆ ನೀನ್ ನಿಮ್ಮ ಅಣ್ಣನ್ ನನ್ ಜೊತೆ ಬರಲ್ಲ ಆದ್ರೆ ನಾನು ನಿನ್ ಜೊತೆ ಇಲ್ವಲ್ಲ ಅಂತ ನೀನ್ ಎಷ್ಟು ಕೊರಗ್ತಿ ಅಂತ ನಂಗೆ ಗೊತ್ತು ಗೊತ್ತು ಕಣೋ ಸಾರಿ ನಂಗೆ ಗೊತ್ತು ನಿನ್ಗ ಕಷ್ಟ ಕೊಡ್ಬಾರ್ದು ಅಂತ ನಿಮ್ಮ ಅಣ್ಣ ನನಗೆ ಕೊಡೋ ಕಷ್ಟನೆಲ್ಲ ನಿನಗೋಸ್ಕರ ಆದ್ರೆ ನೀನ್ ನನ್ನ ಹುಚ್ಚಿ ಅಂತ ತಿಳ್ಕೊಂಡ್ಬಿಟ್ಟೆ ಅಲ್ಲ ಇಲ್ಲ ಪ್ರಿಯಾ ಇಲ್ಲ ಪ್ರಿಯಾ ಹೋಗೋ ಸಾರಿ ಕಣೋ ಸಾರಿ ಕಣೋ ಸಾರಿ ಕಣೋ ಸರಿ ಪ್ರಿಯಾ ಸಾರಿ ಕಣೋ ನಾನೊಬ್ಬ ಡಾಕ್ಟ್ರಾಗಿ ಹೇಳ್ತಾ ಇದ್ದೀನಿ, ಮೊದಲು ಒಂದು ತಿಂಗಳು ನಿಮ್ಮ ಹೆಂಡ್ತಿನ ಹನಿಮೂನ್ ಅಂತ ಎಲ್ಲಾದ್ರೂ ಕರ್ಕೊಂಡು ಹೋಗಿ, ಬಂದ ಮೇಲೆ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಅಂತ ನಾನು ಚೆಕ್ ಮಾಡ್ತೀನಿ. ಅಣ್ಣ ಪ್ರಿಯನ್ ಕರ್ಕೊಂಡು ಸ್ವಲ್ಪ ದಿವಸ ಗೋವಾ ಹೋಗ್ಬಿಟ್ಟು ಬರ್ತೀನಿ.